ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇವತ್ತು ಪುಣ್ಯ ಸ್ನಾನವನ್ನು ನೆರವೇರಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರ ಅಮೃತ ಸ್ನಾನ ಆಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ ನರೇಂದ್ರ ಮೋದಿ. ಈಗಾಗಲೇ ಅರೆಲ್ ಘಾಟ್ನಿಂದ ಬೋಟ್ನಲ್ಲಿ ಸಂಗಮ್ ಘಾಟ್ನತ್ತ ಮೋದಿ ಅವರು ತೆರಳುತ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸಿದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಏರ್ಪೋರ್ಟಿಂದಲೂ ಕೂಡ ಅವರ ಜೊತೆಗೆ ಬರ್ತಾ ಇದ್ದಾರೆ. ಈಗ ಬೋಟ್ನಲ್ಲೂ ಕೂಡ ಪ್ರಧಾನಿ ಮೋದಿ ಅವರ ಜೊತೆಯಲ್ಲೇ ಬರ್ತಾ ಇದ್ದಾರೆ. ಮೋದಿ ಅವರನ್ನು ನೋಡೋದಕ್ಕೆ ಅಂತಲೇ ಸಾಕಷ್ಟು ಜನ ಅಲ್ಲಿ ಸೇರಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಅರೆಲ್ ಘಾಟ್ನಿಂದ, ಇದು ಗಂಗಾ ನದಿ ನೀವು ನೋಡ್ತಾ ಇರೋದು. ಗಂಗಾ ನದಿಯ ಅರೆಲ್ ಘಾಟ್ ಅಂತಕ್ಕಂಥದ್ದು ಒಂದು ಬದಿ, ತ್ರಿವೇಣಿ ಸಂಗಮ ಮತ್ತೊಂದು ಬದಿ. ಆ ಕಡೆಯಿಂದ ಈ ಕಡೆಗೆ ಬೋಟ್ನಲ್ಲಿ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಎಲ್ರಿಗೂ ವಿಶ್ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿಯವರು. ಈಗ ಸದ್ಯಕ್ಕೆ ಈ ತ್ರಿವೇಣಿ ಸಂಗಮದಲ್ಲಿ ಜನಸಾಮಾನ್ಯರಿಗೆ ಪುಣ್ಯ ಸ್ನಾನವನ್ನು ಒಂದು ಅರ್ಧ ಮುಕ್ಕಾಲು ಗಂಟೆಗಳ ತನಕ ತಡೆ ಹಿಡಿತಾರೆ, ಭದ್ರತೆ ದೃಷ್ಟಿಯಿಂದ ಅಷ್ಟೇ, ಇನ್ನೇನೂ ಇಲ್ಲ. ಮೋದಿಯವರು ಬಂದು ಅವರು ಪುಣ್ಯಸ್ನಾನವನ್ನು ನೆರವೇರಿಸಿಕೊಂಡು ಅಲ್ಲಿಂದ ಹೊರಟ ನಂತರ ಆಮೇಲೆ ಜನಸಾಮಾನ್ಯರಿಗೆ ಅಲ್ಲಿ ಬಿಡ್ತಾರೆ. ಸದ್ಯಕ್ಕಂತೂ ಇವಾಗ ಅಲ್ಲಿ ಎಲ್ಲರೂ ತಡೆ ಹಿಡಿದಿದ್ದಾರೆ. ಆದರೆ ಮೋದಿಯವ್ರನ್ನ ನೋಡಬೇಕು ಅಂತಲೇ ತುಂಬ ಜನ ಕಾಯ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು ತ್ರಿವೇಣಿ ಸಂಗಮ, ಇದು ತ್ರಿವೇಣಿ ಸಂಗಮದ ಬಳಿಗೆ ಬಂದಿದ್ದಾರೆ ಪ್ರಧಾನಿ ಮೋದಿಯವರು. ಮತ್ತು ಅರ್ಚಕರಿಂದಲೇ ಸಂಕಲ್ಪ ಮಾಡಿ ಈ ಪುಣ್ಯ ಸ್ನಾನವನ್ನು ಮಾಡ್ತಕ್ಕಂಥದ್ದು ಪದ್ಧತಿ. ಜನಸಾಮಾನ್ಯರೆಲ್ಲ ಹೋಗ್ತಾರೆ, ಅಲ್ಲಿ ಮೂರು ಮುಳುಗು ಹಾಕ್ತಾರೆ, ಸ್ನಾನ ಮಾಡ್ಕೊಂಡು ಬರ್ತಾರೆ. ಬಟ್ ಸಾಂಪ್ರದಾಯಿಕವಾಗಿ ಪದ್ಧತಿಯ ಪ್ರಕಾರ ಮಾಡ್ತಕ್ಕಂಥದ್ದು ಅದು ಸಂಕಲ್ಪ ಮಾಡಬೇಕಾಗುತ್ತೆ. ಆ ಸಂಕಲ್ಪವನ್ನು ಮಾಡಿಸೋದಕ್ಕೆ ಅಂತಲೇ ಅರ್ಚಕರು ಇರ್ತಾರೆ ಅಲ್ಲಿ. ಅವರಿಂದ ಸಂಕಲ್ಪವನ್ನು ಮಾಡಿ ಅದಾದ ನಂತರ ಮೋದಿಯವರು ಪುಣ್ಯ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದೇನು ಮೊದಲನೇ ಸಾರ್ತಿ ಅಲ್ಲ. 2008ನೇ ಇಸ್ವಿಯಿಂದ ಪ್ರಧಾನಿ ಮೋದಿಯವರು ಹಲವಾರು ಸಂದರ್ಭಗಳಲ್ಲಿ ಹಲವಾರು ಪರ್ವಕಾಲಗಳಲ್ಲಿ ಈ ರೀತಿ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಅದು ತ್ರಯಂಬಕೇಶ್ವರದಲ್ಲಾಗಿರಬಹುದು, ರಾಮೇಶ್ವರದಲ್ಲಾಗಿರಬಹುದು, ಉಜ್ಜಯಿನಿಯಲ್ಲಾಗಿರಬಹುದು, ಈ ರೀತಿ. ಆಮೇಲೆ 2019ರಲ್ಲಿ ಇದೇ ಪ್ರಯಾಗ್ರಾಜ್ನಲ್ಲೇ ಒಂದು ಕುಂಭಮೇಳ ನಡೆದಿತ್ತು. ಆಗಲೂ ಕೂಡ ಪ್ರಧಾನಿಯವರು ಆಗಮಿಸಿದರು, ಬಂದು ಕುಂಭಸ್ನಾನವನ್ನು ಮಾಡಿ ಹೋಗಿದ್ದರು. ಈಗ ಇದು ಮಹಾಕುಂಭಮೇಳ, 144 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಮಹಾಕುಂಭಮೇಳ. ಅದರಲ್ಲಿ ಕೂಡ ಮೋದಿಯವರು ಪಾಲ್ಗೊಳ್ತಾ ಇದ್ದಾರೆ. ರಾಜಕೀಯವಾಗಿ ನೋಡೋದಾದರೆ ಒಂದು ಕಡೆ ಇವತ್ತು ದೆಹಲಿ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೀತಾ ಇದೆ. ಅದೇ ದಿನ, ಇಷ್ಟು ದಿನ ಅವರು ಪ್ರಚಾರದಲ್ಲೆಲ್ಲ ಬ್ಯುಸಿಯಾಗಿದ್ದರು. ಇವತ್ತು ಮತದಾನ ನಡೀತಾ ಇದೆ, ಇವತ್ತು ಫುಲ್ ಫ್ರೀ ಆಗಿರ್ತಾರೆ. ಹಾಗಾಗಿ ಅವರು ಇವತ್ತು ಪ್ರಯಾಗ್ರಾಜ್ಗೆ ಬಂದು ಪುಣ್ಯ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅದು ತ್ರಿವೇಣಿ ಸಂಗಮದಲ್ಲೇ. ಬೇರೆ ಬೇರೆ ಘಾಟ್ಗಳಲ್ಲಿ ಬರೀ ಗಂಗಾ ನದಿ ಹರಿತಾ ಇರುತ್ತೆ. ತ್ರಿವೇಣಿ ಸಂಗಮದಲ್ಲಿ ಮಾತ್ರ ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಆಗ್ತಕ್ಕಂಥದ್ದು. ಇಲ್ಲಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಕ್ಕಂಥದ್ದು. ಹಾಗಾಗಿ ಇಂಥ ಪುಣ್ಯ ಸ್ಥಳದಲ್ಲಿ ಸ್ನಾನವನ್ನು ಮಾಡಿದಾಗ ಪುಣ್ಯ ಪ್ರಾಪ್ತಿಯಾಗುತ್ತೆ, ಸ್ವರ್ಗ ಪ್ರಾಪ್ತಿಯಾಗುತ್ತೆ, ಆಯುರಾರೋಗ್ಯ ಐಶ್ವರ್ಯ ಹೆಚ್ಚಾಗುತ್ತೆ. ಇದೆಲ್ಲವೂ ಕೂಡ ಜನರ ನಂಬಿಕೆ. ಆ ನಂಬಿಕೆಗೆ ಅನುಸಾರವಾಗಿ ಜನರು ಕೂಡ ಕೋಟ್ಯಾಂತರ ಸಂಖ್ಯೆಯಲ್ಲಿ ಈ ಬಾರಿಯ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. 40 ಕೋಟಿ ಅಂತ ಲೆಕ್ಕ ಇತ್ತು. ಈಗಾಗಲೇ ಒಂದು ಅಂದಾಜಿನ ಪ್ರಕಾರ 35 ಕೋಟಿ ಹತ್ತತ್ರ ಆಗೋಗಿದೆಯಂತೆ. ಇನ್ನೂ 26ನೇ ತಾರೀಕು ತನಕ ಟೈಮ್ ಇದೆ. ಮಹಾಶಿವರಾತ್ರಿಯ ದಿನ ಈ ಮಹಾಕುಂಭಮೇಳಕ್ಕೆ ತೆರೆ ಬೀಳುತ್ತೆ. ಅಲ್ಲಿ ತನಕ ಇನ್ನೂ ಸಾಕಷ್ಟು ಜನ ದೇಶದ ಮೂಲೆ ಮೂಲೆಯಿಂದ ಈ ಕುಂಭಮೇಳಕ್ಕೆ ಆಗಮಿಸ್ತಾರೆ. ರಾಜಕಾರಣಿಗಳು ಮತ್ತು ನಂಬಿಕೆಯನ್ನು ಉಳ್ಳಂಥವರು ಅವರು ಕೂಡ ಈ ಸಂದರ್ಭದಲ್ಲಿ ಅಮೃತ ಸ್ನಾನ, ಪುಣ್ಯ ಸ್ನಾನ, ಶಾಹಿ ಸ್ನಾನವನ್ನು ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಈ ಸ್ನಾನಗಳಲ್ಲಿ 3 ರೀತಿ: ಪುಣ್ಯ ಸ್ನಾನ, ಅಮೃತ ಸ್ನಾನ, ಶಾಹಿ ಸ್ನಾನ ಅಂತ. ಪುಣ್ಯ ಸ್ನಾನ ಅಂದರೆ ಯಾವುದೇ ಘಾಟ್ಗೆ ಹೋಗ್ಬಿಟ್ಟು ನೀವು ಸ್ನಾನ ಮಾಡ್ಕೊಂಡು ಬರ್ತೀರ ಅಲ್ಲಿ ಗಂಗಾ ನದಿಯಲ್ಲಿ, ಅದು ಬರೀ ಪುಣ್ಯ ಸ್ನಾನ. ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ಅದು ಅಮೃತ ಸ್ನಾನ. ಅದಾದ ನಂತರ ಪುಣ್ಯ ದಿನಗಳಂದು 5 ದಿನಗಳಂದು, ವಿಶೇಷವಾಗಿ ಮೊನ್ನೆ ಮೌನಿ ಅಮಾವಾಸ್ಯೆ, ಬಸಂತ ಪಂಚಮಿ ಎಲ್ಲ ಆಯ್ತಲ್ಲ, ಇಂಥ ಪುಣ್ಯ ದಿನಗಳಂದು ನಾಗಾ ಸಾಧುಗಳು ಸ್ನಾನ ಮಾಡಿದ ಬಳಿಕ ಅದೇ ಜಾಗದಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು ಅದು ಶಾಹಿ ಸ್ನಾನ. ಸೊ ಪುಣ್ಯ ಸ್ನಾನ, ಅಮೃತ ಸ್ನಾನ, ಶಾಹಿ ಸ್ನಾನ, ಈ ರೀತಿ 3 ಥರದ ಸ್ನಾನಗಳಿದೆ. ಸೊ ಈಗ ಇವತ್ತೇನು ಶಾಹಿ ಸ್ನಾನ ಇಲ್ಲ, ಆದರೂ ಕೂಡ ಇವತ್ತು ಪ್ರಧಾನಿ ಮೋದಿಯವರು ಈ ದಿನವನ್ನು ಆಯ್ಕೆ ಮಾಡಿಕೊಂಡು ಆ ಪುಣ್ಯ ಸ್ನಾನಕ್ಕೋಸ್ಕರ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಅರೈಲ್ ಘಾಟ್ ಬಳಿಗೆ ಬರ್ತಾರೆ. ಅರೈಲ್ ಘಾಟ್ನಿಂದ ದೋಣಿಯ ಮುಖಾಂತರ, ಬೋಟ್ ಮುಖಾಂತರ ಈಗ ಅವರು ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ತ್ರಿವೇಣಿ ಸಂಗಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಫುಲ್ ಸೆಕ್ಯೂರಿಟಿ ಇದ್ದೇ ಇರುತ್ತೆ ಆ್ಯಸ್ ಯೂಶ್ವಲ್. ಉತ್ತರ ಪ್ರದೇಶ ಸರ್ಕಾರ, ಅಲ್ಲಿನ ಜಿಲ್ಲಾಡಳಿತ ಮತ್ತು ಎಸ್ ಪಿ ಜಿ, ಮೋದಿಯವರು ಬಂದಿದ್ದಾರೆ ಅಂದಮೇಲೆ ಎಸ್ ಪಿ ಜಿ ಅವರು ಇದ್ದೇ ಇರ್ತಾರೆ.
ಸೊ ಈ ಎಲ್ಲ ಭದ್ರತೆಯಲ್ಲಿ ಇವತ್ತಿನ ಪುಣ್ಯ ಸ್ನಾನಕ್ಕೆ ಪ್ರಧಾನಿ ಮೋದಿಯವರು ಬರ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ, ಕೆಲವೇ ನಿಮಿಷಗಳು ಮಾತ್ರ ಬಾಕಿ ಇದೆ. ಅವರು ಅಲ್ಲಿ ಬಂದು ಸಂಕಲ್ಪವನ್ನು ಮಾಡಿ, ಅವರು ಪುಣ್ಯ ಸ್ನಾನವನ್ನು ಮಾಡಿ, ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಮಾಡಿ ಆನಂತರ ಅವರು ತೆರಳುತ್ತಾರೆ. ಇದಕ್ಕೆ ನಿಗದಿಪಡಿಸ್ಕೊಂಡಿರ್ತಕ್ಕಂಥ ಸಮಯ 11ರಿಂದ 11:30 ಅಂತ. ಅದಾದ ನಂತರ ಸಾಧು ಸಂತರನ್ನು, ನಾಗಾ ಸಾಧುಗಳನ್ನು ಭೇಟಿಯಾಗಿ ಅವರು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ನೋಡೋಣ. ಪ್ರೊವೈಡೆಡ್ ಸೆಕ್ಯೂರಿಟಿ ಪರ್ಮಿಟ್ ಮಾಡಿದರೆ ಇರ್ತಾರೆ, ಇಲ್ಲ ಅಂತಂದರೆ ಮತ್ತೆ ವಾಪಸ್ ಇದೇ ರಸ್ತೆಯಲ್ಲಿ ದೋಣಿ ಮುಖಾಂತರನೇ ಆ ರೈಲ್ ಘಾಟ್ಗೆ ಹೋಗಿ ಅಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಪ್ರಯಾಗ್ರಾಜ್ ಏರ್ಪೋರ್ಟ್ಗೆ ಹೋಗಿ ಅಲ್ಲಿಂದ ಅವರು ದೆಹಲಿಗೆ ವಾಪಸ್ ಆಗ್ತಾರೆ. ಸೊ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ತ್ರಿವೇಣಿ ಸಂಗಮದ ಬಳಿಗೆ ಈಗ ಅವರು ಬೋಟ್ನಲ್ಲಿ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ತ್ರಿವೇಣಿ ಸಂಗಮದಲ್ಲಿ ಜನರಿಗೆ, ಅಂದರೆ ಜನಸಾಮಾನ್ಯರಿಗೆ ಅಲ್ಲಿ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿಲ್ಲ. 10:30ಕ್ಕೆ ಅದನ್ನು ಸ್ಟಾಪ್ ಮಾಡಿದ್ದಾರೆ. 11:30, 11:45 ಪ್ರಧಾನಿ ಮೋದಿಯವರ ನಿರ್ಗಮನದ ತನಕ ಅಲ್ಲಿ ಬೇರೆಯವ್ರನ್ನೆಲ್ಲ ಬಂದ್ ಮಾಡ್ತಾರೆ. ಮೋದಿಯವರು ಇದೆಲ್ಲ ಮುಗಿಸ್ಕೊಂಡು ಹೊರಟ ನಂತರ ಮತ್ತೆ ಆ್ಯಸ್ ಯೂಶ್ವಲ್ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಹಾಗಾಗಿ 144 ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಮಹಾಕುಂಭಮೇಳ ಒಬ್ಬ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಒಂದೇ ಸಲ ಬರೋದಿದು. ಯಾಕೆಂದರೆ ಯಾರೂ 144 ವರ್ಷ ಜೀವಿಸಲ್ವಲ್ಲ, ಹಾಗಾಗಿ ಒಂದೇ ಸಲ ಬರೋದು ಜೀವನದಲ್ಲಿ ಈ ಟೈಮ್, ಇಂಥ ಪುಣ್ಯ ಸಂದರ್ಭ. 12 ವರ್ಷಗಳಿಗೊಂದು ಸರ್ತಿ ಕುಂಭಮೇಳ ನಡೆಯುತ್ತೆ. ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಆ ಥರ ಒಂದು ಸರ್ಕಲ್ ಕಂಪ್ಲೀಟ್ ಆಗಬೇಕು. 12 ವರ್ಷಗಳ ಥರ 12 ಸೈಕಲ್, 12 × 12 144 ವರ್ಷ ಆಗ ಬರ್ತಕ್ಕಂಥದ್ದೇ ಈ ಅಮೃತ ಘಳಿಗೆ. ಅದು ಇವಾಗ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಪ್ರಯಾಗ್ರಾಜ್ನಲ್ಲೇ ಯಾಕೆ ಅಂತಂದರೆ ಅಲ್ಲೇ ಪುಣ್ಯ ನದಿಗಳ ಸಂಗಮ ಆಗ್ತಕ್ಕಂಥದ್ದು. ಗಂಗಾ, ಯಮುನಾ ಮತ್ತು ಸರಸ್ವತಿ, ಆ 3 ನದಿಗಳ ಸಂಗಮದ ಜಾಗಕ್ಕೆ ಮೋದಿಯವರೀಗ ಆಗಮಿಸ್ತಾ ಇರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಮಹಾಕುಂಭಮೇಳಕ್ಕೆ ಆಗಮಿಸಿದ್ದಾರೆ ಪ್ರಧಾನಿ ಮೋದಿಯವರು. ಅವರು ಬೇರೆ ಯಾವುದೇ ಕೆಲಸ ಇವತ್ತು ಪ್ರಯಾಗ್ರಾಜ್ನಲ್ಲಿ ಇಟ್ಕೊಂಡಿಲ್ಲ. ಅವರು ಕೇವಲ ಪುಣ್ಯ ಸ್ನಾನಕ್ಕೆ ಮಾತ್ರ ಆಗಮಿಸ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, 2019ರಲ್ಲಿ ಅವರು ರಾಮೇಶ್ವರಂಗೆ ಭೇಟಿ ಕೊಟ್ಟಿದ್ದರು. ಪಾರ್ಲಿಮೆಂಟ್ ಎಲೆಕ್ಷನ್ಗೂ ಮುನ್ನ ರಾಮೇಶ್ವರಂನಲ್ಲಿ ಅಗ್ನಿತೀರ್ಥದಲ್ಲಿ ಅವರು ಸ್ನಾನವನ್ನು ಮಾಡ್ತಾರೆ. ಅದಾದ ನಂತರ ರಾಮೇಶ್ವರ ದೇವಸ್ಥಾನದ ಸುತ್ತ ಬಾವಿಗಳಿದೆ, 21 ಪುಣ್ಯ ಬಾವಿಗಳು. 21 ಪುಣ್ಯ ಬಾವಿಗಳ ನೀರನ್ನೂ ಕೂಡ ಅವರು ತಲೆ ಮೇಲೆ ಹಾಕ್ಕೊಂಡು ಆನಂತರ ಶಿವನ ದರ್ಶನಕ್ಕೆ ಒಳಗಡೆಗೆ ಹೋಗ್ತಾರೆ. ಪದ್ಧತಿ, ರಾಮೇಶ್ವರಕ್ಕೆ ಹೋದವರು ಎಲ್ರಿಗೂ ಕೂಡ ಈ ಪದ್ಧತಿ ಇದ್ದೇ ಇದೆ ಅವ್ರ ಇಚ್ಛೆ ಪಟ್ಟಲ್ಲಿ. ಸೊ ಅದೇ ರೀತಿ ಈಗ ಮಹಾಕುಂಭಮೇಳಕ್ಕೆ ಮೋದಿಯವರ ಆಗಮನ ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿಯವರು ಈಗಾಗಲೇ ಪುಣ್ಯ ಸ್ನಾನವನ್ನು ಕೈಗೊಳ್ತಾ ಇದ್ದಾರೆ. ಪುಣ್ಯ ಸ್ನಾನವನ್ನು ಮುಗಿಸಿದ ನಂತರ ಅವರು ವಾಪಸ್ ಆಗ್ತಾರೆ. ಗಂಗಾ ನದಿಯಲ್ಲಿ ಮಿಂದೇಳುವಂತಹ ಸಂದರ್ಭ. ಕೇವಲ ಗಂಗಾ ಮಾತ್ರ ಅಲ್ಲ, ಗಂಗೆ, ಯಮುನೆ ಮತ್ತು ಸರಸ್ವತಿ 3. ಹಾಗೆ ನೋಡೋಕ್ಕೋದ್ರೆ ಕರ್ನಾಟಕದಲ್ಲಿ ಟಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಇದೆ. ಟಿ ನರಸೀಪುರದಲ್ಲಿ ನಿಮಗೆ ಕಾವೇರಿ, ಕಪಿಲಾ ಮತ್ತು ಸ್ಫಟಿಕಾ ನದಿಗಳು, ಅಲ್ಲೂ ಕೂಡ ತ್ರಿವೇಣಿ ಸಂಗಮ ಇದೆ. ಈಗ ಫೆಬ್ರವರಿನಲ್ಲಿ ಅಲ್ಲೂ ಕುಂಭಮೇಳ ನಡೆಯುತ್ತೆ. ಯಾರು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಲಿಲ್ಲ ಅವರೆಲ್ಲರೂ ಕೂಡ ಇಲ್ಲೇ ಟಿ ನರಸೀಪುರದಲ್ಲೇ ಕುಂಭ ಸ್ನಾನವನ್ನು ಮಾಡ್ಬೋದು. ಕುಂಭಮೇಳದಲ್ಲಿ ಭಾಗಿಯಾಗಿ ಫೆಬ್ರವರಿನಲ್ಲಿ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಪ್ರಯಾಗ್ರಾಜ್ ಇಡೀ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವಕ್ಕೆ ಸಾಕ್ಷಿಯಾಗಿರುವಂಥದ್ದು ಪ್ರಯಾಗ್ರಾಜ್. ಆ ಪ್ರಯಾಗ್ರಾಜ್ನಲ್ಲಿ ಇವಾಗ ಮೋದಿಯವರ ಆಗಮನ ಆಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಇರ್ಬೋದು, ನಿಮಗೆ ಕಾಶಿ ಇರ್ಬೋದು, ವಾರಣಾಸಿಯ ಸಂಸದರು ಕೂಡ ಹೌದು ಪ್ರಧಾನಿ ಮೋದಿಯವರು. ಪಕ್ಕದ ಕ್ಷೇತ್ರ, ಈ ಪ್ರಯಾಗ್ರಾಜ್ನ ಪಕ್ಕದ ಕ್ಷೇತ್ರ ವಾರಣಾಸಿ. ಈ ಕಡೆಗೆ ಬಂದರೆ ಅಯೋಧ್ಯ. ಸೊ 3 ಪುಣ್ಯ ಸ್ಥಳಗಳು ಇರತಕ್ಕಂಥ ಜಾಗ ಅದು. ಯಾರು ಕೂಡ ಕೇವಲ ಪ್ರಯಾಗ್ರಾಜ್ಗೆ ಮಾತ್ರ ಹೋಗಿ ಬರಲ್ಲ ಜನರು. ಪ್ರಯಾಗ್ರಾಜ್ಗೆ ಹೋದ್ಮೇಲೆ ವಾರಣಾಸಿಗೆ ಹೋಗ್ತಾರೆ, ಅಲ್ಲಿಂದ ಅಯೋಧ್ಯೆಗೂ ಹೋಗ್ತಾರೆ. ಆ ರೀತಿ ಇರತಕ್ಕಂಥ ಸ್ಥಳ. ಉತ್ತರ ಪ್ರದೇಶ ಸರ್ಕಾರ ಇದನ್ನು ತುಂಬ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದೆ. ಅದೊಂದು ಕಾಲು ತುಳಿತ ಒಂದು ದುರಂತ ಸಂಭವಿಸ್ತಾ ಇದ್ದಿದ್ರೆ ತುಂಬ ಸುಸೂತ್ರವಾಗಿ ಈ ಬಾರಿಯ ಮಹಾಕುಂಭಮೇಳ ನಡೆದು ಹೋಗ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ ಅದೊಂದು ಘಟನೆ ನಡೀತು. ಅದಕ್ಕೆ ಪ್ರಧಾನಿ ಮೋದಿಯವರು ಕೂಡ ಕಂಬನಿ ಮಿಡಿದಿದ್ದರು ಮೃತಪಟ್ಟಂಥವ್ರಿಗೆ. ಬಟ್ ಅದೊಂದು ದುರ್ಘಟನೆ ಆಯಿತು. ಕೋಟ್ಯಾಂತರ ಜನ ಸೇರುವಂತಹ ಸಂದರ್ಭದಲ್ಲಿ ಅಚಾನಕ್ಕಾಗಿ ನಡೆದಂತಹ ಒಂದು ದುರ್ಘಟನೆ ಅದು ಅಷ್ಟೇ. ಸೊ ಅದನ್ನು ಹೊರತುಪಡಿಸಿದಂತೆ ಉಳಿದಂತೆ ನಿಮಗೆ ಮಹಾಕುಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಧಾನಿ ಮೋದಿಯವರು ಬರ್ತಾ ಇರೋ ವಿಹಂಗಮ ದೃಶ್ಯ ನೋಡ್ತಾ ಇದ್ದೀರಾ ನೀವು.
ಗಂಗಾ ನದಿಯಲ್ಲಿ ಬೋಟ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅವರ ಜೊತೆಯಲ್ಲಿ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು, ಪ್ರಧಾನಿ ಮೋದಿ ಅವರನ್ನು ಒಂದು ಸರ್ತಿ ನೋಡಬೇಕು ಅಂತ ಆಸೆ ಇರೋ ತುಂಬ ಜನ ಇರ್ತಾರಲ್ಲಿ. ಅವರೆಲ್ಲರೂ ಕೂಡ ಈಗ ಅಲ್ಲಿ ಮೋದಿ ಅವರನ್ನ ನೋಡೋದಕ್ಕೆ ಅಂತ ಬಂದಿರತಕ್ಕಂಥದ್ದು. ಕೆಲವೇ ಕ್ಷಣದಲ್ಲಿ ಪುಣ್ಯ ಸ್ನಾನ ಆರಂಭ ಆಗುತ್ತೆ. ಮೋದಿಯವರು ಅಂದರೆ ಇಷ್ಟು ದೂರ ಇಲ್ಲ, ಆ್ಯಕ್ಚುಲಿ ಅರೇಲ್ ಘಾಟ್ನಿಂದ ತ್ರಿವೇಣಿ ಸಂಗಮಕ್ಕೆ ಅಷ್ಟು ದೂರ ಇಲ್ಲ. ಆದರೂ ಕೂಡ ಅವರು ನಿಧಾನಗತಿಯಲ್ಲಿ ಆಗಮಿಸ್ತಾ ಇದ್ದಾರೆ. ಅದಕ್ಕೊಂದು ಟೈಮ್ ಅಂತ ಕೂಡ ಫಿಕ್ಸ್ ಆಗಿದೆ ನನ್ನ ಪ್ರಕಾರ. ಆ ಸಮಯಕ್ಕೆ ತಕ್ಕನಾಗಿ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭಾರೀ ಬಿಗಿ ಭದ್ರತೆಯನ್ನು ಕೈಗೊಂಡಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ತಾ ಇದ್ರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಈ ಅಮೃತ ಸ್ನಾನವನ್ನು ಮಾಡ್ತಾರೆ. ಅದಕ್ಕಾಗಿಯೇ ಅವರು ಈ ಪ್ರಯಾಗ್ರಾಜ್ಗೆ ಬಂದಿರತಕ್ಕಂಥದ್ದು ಕೂಡ ಹೌದು. ಅವರವರ ನಂಬಿಕೆ, ಕೆಲವರು ನಂಬದೇ ಇರಬಹುದು, ನಂಬತಕ್ಕಂಥವ್ರು ಹೋಗಬಹುದು. ಈಗ ರಾಜ್ಯದ ವತಿಯಿಂದ ಡಿ ಕೆ ಶಿವಕುಮಾರ್ ಅವರು ಕೂಡ 12-13ನೇ ತಾರೀಕು ಹೋಗ್ತಾ ಇದ್ದಾರೆ. ಅವರು ಪೂರ್ಣ ಕುಂಭದಲ್ಲಿ ಪಾಲ್ಗೊಳ್ತೀನಿ ಅಂತ ಅಂದ್ಬಿಟ್ಟು ಆವಾಗಲೇ ಅನೌನ್ಸ್ ಮಾಡಿದರು. ಹಾಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಆಗಮಿಸಿದ್ದಾರೆ. ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದವರೇನೆ, ಮಾಜಿ ಮುಖ್ಯಮಂತ್ರಿಗಳು, ಅವರು ಕೂಡ ಪೂರ್ಣ ಕುಂಭ ಸ್ನಾನವನ್ನು ಮಾಡಿದ್ದಾರೆ, ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಸೊ ಹಾಗಾಗಿ ಇವತ್ತು ಪ್ರಯಾಗ್ರಾಜ್ನಲ್ಲಂತೂ ಇವತ್ತು ವಿಪರೀತವಾದ ಒಂಥರ ಸಂಭ್ರಮ. ದೇಶದ ಪ್ರಧಾನಿಗಳೇ ಆಗಮಿಸಿದ್ದಾರೆ ಅಂತಕ್ಕಂಥದ್ದು ಒಂದು ಈ ಆಯೋಜಕರು ಏನಿದ್ದಾರೆ, ಈ ಮಹಾಕುಂಭಮೇಳದ ಆಯೋಜಕರು, ಅವ್ರಿಗೂ ಕೂಡ ಒಂದು ರೀತಿ ಸಂಭ್ರಮ, ಜಿಲ್ಲಾಡಳಿತಕ್ಕೆ ಸಂಭ್ರಮ, ಉತ್ತರ ಪ್ರದೇಶ ಸರ್ಕಾರಕ್ಕೆ ಸಂಭ್ರಮ. ಅಷ್ಟು ದೊಡ್ಡ, ಆಗಲೇ ಹೇಳಿದಂತೆ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ, ಆ ಧಾರ್ಮಿಕ ಉತ್ಸವಕ್ಕೆ ಪ್ರಧಾನಿಗಳು ಆಗಮಿಸ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿಯೇ ಅದೊಂಥರ ಹೈಪ್ ಕ್ರಿಯೇಟ್ ಆಗಿರತಕ್ಕಂಥದ್ದು. ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಇವತ್ತು ಬಂದಿರತಕ್ಕಂಥದ್ದು ಅಮೃತ ಸ್ನಾನಕ್ಕೋಸ್ಕರ, ಪುಣ್ಯ ಸ್ನಾನಕ್ಕೋಸ್ಕರ ಬಂದಿರತಕ್ಕಂಥದ್ದು ಬಹಳ ಮುಖ್ಯವಾದಂತಹ ದಿನ ಇವತ್ತು. ಅದಕ್ಕೋಸ್ಕರನೇ ಇವತ್ತಿನ ದಿನವನ್ನೇ ಅವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. 5ನೇ ತಾರೀಕು ಅವರು ಬರ್ತಾರೆ ಅಂತಕ್ಕಂಥ ಮೊದಲೇ ಇತ್ತು, ದಿನಾಂಕ ನಿಗದಿಯಾಗಿತ್ತು. ಆರಂಭದಲ್ಲಿ ಶಾಹಿ ಸ್ನಾನಕ್ಕೆ ಬರ್ತಾರೆ ಅಂತ ಇತ್ತು, ಬಟ್ ಆ ದಿನಾಂಕ ಮುಂದೂಡಿಕೆಯಾಗಿ ಈಗ 5ನೇ ತಾರೀಕಿಗೆ ಬಂದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗಾಗಲೇ ಬೋಟ್ ಮುಖಾಂತರ ಪ್ರಧಾನಿ ಮೋದಿಯವರು ಸಂಗಮಕ್ಕೆ ತೆರಳುತ್ತಾ ಇದ್ದಾರೆ. ಸೊ ಹೇಗೆ ಇವತ್ತಿನ ಅವರ ಪ್ಲ್ಯಾನ್ಸ್ ಎಲ್ಲ ಹೇಗೆ, ಭದ್ರತೆ ಹೇಗೆ, ಮತ್ತು ಇದಕ್ಕೋಸ್ಕರ ಕೈಗೊಂಡಿರ್ತಕ್ಕಂಥ ಕೆಲವೊಂದು ನಿರ್ದಿಷ್ಟವಾದಂತಹ ಮಾನದಂಡಗಳೇನೇನು ಅಂತ? ಅರವಿಂದ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜನ ತಲುಪಿ ತ್ರಿವೇಣಿ ಸಂಗಮನ ತಲುಪ್ತಾ ಇರುವಂತದ್ದು. ಅರೇಲ್ ಘಾಟ್ನ ಮೂಲಕ ಅವರಿಗೆ ತ್ರಿವೇಣಿ ಸಂಗಮನತ್ತ ತೆರಳ್ತಾ ಇದ್ದಾರೆ. ದೋಣಿ ವಿಹಾರದ ಮೂಲಕ ಅವರು ಇಡೀ ನದಿಯ ವಿಹಂಗಮ ನೋಟವನ್ನ ಕೂಡ ಈಗ ತುಂಬಿಕೊಳ್ತಾ ಇರುವಂತದ್ದು. ಅಲ್ಲಿಂದ ಅವರು ತ್ರಿವೇಣಿ ಸಂಗಮ ಅಂದ್ರೆ ಗಂಗಾ, ಯಮುನಾ ಮತ್ತೆ ಸರಸ್ವತಿಯ ನದಿಗಳು ಎಲ್ಲಿ ಸಂಗಮವಾಗ್ತವೆ ಆ ಒಂದು ಪ್ರದೇಶದಲ್ಲಿ ಈಗ ಪುಣ್ಯ ಸ್ನಾನವನ್ನ ಕೂಡ ಮಾಡ್ತಾರೆ. ಅಮೃತ ಸ್ನಾನ ಅಂತ ಅದಕ್ಕೆ ಕರೆಯಲಾಗುತ್ತೆ. ಇವತ್ತು ವಿಶೇಷವಾದಂತ ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಅಮೃತ ಸ್ನಾನವನ್ನ ಮಾಡ್ಲಿಕ್ಕೆ ತೆರಳಿರುವಂತದ್ದು. 11 ಗಂಟೆಗೆ ಅವರು ಸ್ನಾನವನ್ನ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಇಡೀ ನದಿಯ ಚಿತ್ರಣವನ್ನ ಕೂಡ ನೋಡ್ತಾರೆ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಸ್ನಾನವನ್ನ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಈಗ ಅಲ್ಲಿ ಮಾಡ್ಕೊಳ್ಳಲಾಗಿರುವಂತದ್ದು. ಸಹಜವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡ್ತಾರೆ. SPG ಭದ್ರತೆ ಅವರು ಎಲ್ಲೇ ಹೋದ್ರು ಕೂಡ ಅದು ನಿರ್ದಿಷ್ಟವಾಗಿ ತನ್ನ ಕೆಲಸ ಕಾರ್ಯಗಳನ್ನ ಕೂಡ ಮಾಡುತ್ತೆ. ಅದೇ ರೀತಿ ಈಗ ಕಳೆದ 2 ದಿನಗಳಿಂದಲೂ ಕೂಡ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ ಏನಿದೆ ಈ ಭಾಗದಲ್ಲಿ SPG ತನ್ನ ಸುಪರ್ದಿಗೆ ಪ್ರದೇಶವನ್ನ ಪಡ್ಕೊಂಡು ಅಲ್ಲಿ ಭದ್ರತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಿತ್ತು. ಇದನ್ನ ಹೊರತುಪಡಿಸಿ ನಗರದಲ್ಲೂ ಕೂಡ ಭಾರಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೆ ಪ್ರಮುಖ ಪ್ರದೇಶಗಳಲ್ಲಿ ಕೇಂದ್ರದ ಮೀಸಲು ಪಡೆಗಳನ್ನ ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಈ ಹಿಂದೆ ಕೂಡ ಕಾಲ್ತುಳಿತ ಸಂಭವಿಸಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿತ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಹಿನ್ನೆಲೆಯಲ್ಲಿ ಇನ್ನಷ್ಟು ಫೋರ್ಸ್ ಅನ್ನ ಕೂಡ ಅಲ್ಲಿ ನಿಯೋಜಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಮತ್ತೆ ಆಯಕಟ್ಟಿನ ಪ್ರದೇಶಗಳಲ್ಲಿ 3000ಕ್ಕಿಂತ ಹೆಚ್ಚು CCTV ಕ್ಯಾಮೆರಾಗಳನ್ನ ಹಾಕಿ ಮಾನಿಟರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಹೋಗುವವರೆಗೂ ಕೂಡ ಒಂದಿಷ್ಟು ಕೆಲವು ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ಅಥವಾ ಸಾಮಾನ್ಯ ಭಕ್ತರಿಗೆ ಪ್ರವೇಶವನ್ನ ನಿಷೇಧ ಮಾಡಲಾಗಿರುವಂತದ್ದು ಭದ್ರತೆಯ ಕಾರಣಗಳಿಂದಾಗಿ. ಬಹುಶಃ ಅವರು 11:15ವರೆಗೂ ಅಥವಾ 12 ಗಂಟೆವರೆಗೂ ಕೂಡ ಅವರು ಈ ನದಿಯ ಘಾಟ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇರ್ತಾರೆ. ಪುಣ್ಯ ಸ್ನಾನ ಆದ ಬಳಿಕ ಅವರು ಸಾಧು ಸಂತರ ಜೊತೆಗೂ ಕೂಡ ಸಂವಾದವನ್ನ ಮಾಡುವಂತ ಸಾಧ್ಯತೆಗಳಿದಾವೆ. ಇದಾದ ಬಳಿಕ ಅವರು ವಾಪಸ್ ದೆಹಲಿಗೆ ನಿರ್ಗಮಿಸ್ತಾರೆ ಅಂತ ಮಾಹಿತಿಗಳಿದಾವೆ. ಶಾಬೀರ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.